ನಾವೆಲ್ಲ ಒಂದೇ ಎಂಬ ಭಾವನೆ ಧಾರ್ಮಿಕ ಕೇಂದ್ರಗಳಿಂದ ಮಾತ್ರ ಜಾಗೃತಗೊಳ್ಳಬಲ್ಲವು. ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡಿಕೊಳ್ಳಲು ಇಂಥ ಆರಾಧನಾ ಕೇಂದ್ರಗಳು ಸಹಕಾರಿಯಾಗುತ್ತವೆ. ನಮ್ಮೆಲ್ಲ ಆಚಾರಗಳು ಭಿನ್ನ ಭಿನ್ನವಾಗಿದ್ದರೂ ವಿಚಾರ ಮತ್ತು ದೃಷ್ಟಿಗಳು ಒಂದೇ ಆಗಿರುತ್ತವೆ. ದೇವರಲ್ಲಿ ಮತ್ತು ಗುರುಗಳಲ್ಲಿ ಅಚಲ ಭಕ್ತಿಯನ್ನು ಹೊಂದಿರುವ ಜನರು ಮಾತ್ರ ಜಾತಿ ಭೇದಗಳ ಅಂತರವಿಲ್ಲದೆ ಸಮಾಜ ಕಟ್ಟುತ್ತಾರೆ. ಇಂದು ಆರಾಧನಾ ಕೇಂದ್ರಗಳಿಗೆ ಚಿಕ್ಕ ಮಕ್ಕಳು ಮತ್ತು ಹಿರಿಯರು ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ನಡೆದುಕೊಳ್ಳುತ್ತಿರುವುದನ್ನು ಕಾಣಬಹುದು. 15ರಿಂದ 30 ವರ್ಷದ ಯುವಜನರು ಆಧುನಿಕ ತಂತ್ರಜ್ಞಾನದ ವಿಪರೀತ ಬಳಕೆಗೆ ಒಳಪಟ್ಟು ದೇವತಾ ಕಾರ್ಯಗಳಿಂದ ವಿಮುಖವಾಗುತ್ತಿರುವುದು ಅನಾರೋಗ್ಯಕರ ಬೆಳವಣಿಗೆಯಾಗಿದೆ. ಈ ಕಾರಣ ಧಾರ್ಮಿಕಾನುಷ್ಠಾನಗಳು ಮುಂದಿನ ತಲೆಮಾರಿಗೆ ವರ್ಗಾವಣೆಯಾಗದಿರುವ ಅಪಾಯದಲ್ಲಿದೆ. ಇದನ್ನು ತಡೆಗಟ್ಟಲು ಹಿರಿಯರು ಯುವಕರಿಗೆ ಧಾರ್ಮಿಕ ನಂಬುಗೆಯನ್ನು ಬಿತ್ತಲು ಮುಂದಾಗುವ ತುರ್ತು ಅಗತ್ಯವಿದೆ. ಧರ್ಮ ಇನ್ನಷ್ಟು ಗಟ್ಟಿಯಾಗಬೇಕು ಎಂದು ಎಡೆನೀರು ಮಠಾಧೀಶ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರು ಕರೆ ನೀಡಿದರು. ಅವರು ಕುಮಟಾ ಪಟ್ಟಣದ ದೇವರಹಕ್ಕಲಿನ ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಾಲಯದ ಜಾತ್ರಾ ಮೈದಾನದ ವೇದಿಕೆಯಲ್ಲಿ ಶಾಂತಿಕಾ ಸಮುದಾಯ ಭವನದ ಲೋಕಾರ್ಪಣೆ ಮತ್ತು ಗುರುವಂದನಾ ಸಮಾರಂಭದಲ್ಲಿ ಶುಭಾಶೀರ್ವಚನ ನೀಡುತ್ತಿದ್ದರು. ಪ್ರಾರಂಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕ ರಾಜಗುನುಗ ಶಂಕನಾದಗೈದರು. ಅರ್ಚಕ ವಿಷ್ಣುಮೂರ್ತಿ ಭಟ್ ವೇದಘೋಷ ಮೊಳಗಿಸಿದರು. ರೋಟರಿ ಪ್ರವರ್ತಿತ ನಾದಶ್ರೀ ಕಲಾಕೇಂದ್ರದ ಸಂಗೀತ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರು ಪ್ರಾರ್ಥನೆ ಮತ್ತು ಸ್ವಾಗತ ಗೀತೆ ಹಾಡಿದರು. ದೇವಸ್ಥಾನದ ಆಡಳಿತ ಮಂಡಳಿಯ ಎಂಬಿ ಪೈ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನು ಕಲ್ಪವೃಕ್ಷ ಫಲವನ್ನು ಅನಾವರಣಗೊಳಿಸುವ ಮೂಲಕ ಸಾಂಕೇತಿಕವಾಗಿ ಸಮುದಾಯ ಭವನವನ್ನು ಉದ್ಘಾಟಿಸಿದರು. ಶ್ರೀಗಳ ಪಾದಪೂಜೆಯನ್ನು ಧರ್ಮದರ್ಶಿಗಳಾದ ಕೃಷ್ಣ ಬಾಬಾ ಪೈ ಮತ್ತು ಅನ್ನಪೂರ್ಣ ಪೈ ದಂಪತಿ ನೆರವೇರಿಸಿದರು. ಶ್ರೀಗಳಿಗೆ ಖ್ಯಾತ ನಾಮಾಂಕಿತ ಗುಡಿಗಾರ ಡಿ ಶೇಟ್ ವಿರಚಿತ ಶ್ರೀ ಗೋಪಾಲಕೃಷ್ಣ ದೇವರ ವಿಗ್ರಹವನ್ನು ನೀಡಿ ಭಕ್ತಜನರ ಪರವಾಗಿ ಸನ್ಮಾನಿಸಲಾಯಿತು. ಗುರು ಗುಣಗಾನವನ್ನು ಕಲೆಯ ಮೂಲಕ ಕಲಾಕಾರರಾದ ಪೃಥ್ವಿರಾಜ್ ನಾಯ್ಕ್ ಮತ್ತು ವಿನಾಯಕ್ ಕಾಮತ್ ಅವರು ಅರ್ಪಿಸಿದರು. ಲಕ್ಷ್ಮೀನಾರಾಯಣ ಶಾನ್ಭಾಗ್ ಹೆಗ್ಡೇಕರ್ ಅವರು ವಂದೇ ಮಾತರಂ ಗೀತೆಯನ್ನು ಪ್ರಸ್ತುತಪಡಿಸಿದರು. ಕೃಷ್ಣ ಪೈ ಅವರನ್ನು ಭಕ್ತವೃಂದದ ಪರವಾಗಿ ಸ್ವಾಮೀಜಿಯವರು ಸನ್ಮಾನಿಸಿದರು. ವಿ ಪಂಜೆ ಭಾಸ್ಕರ್ ಭಟ್ಟರು ಅಭಿನಂದನಾ ನುಡಿಗಳನ್ನು ಆಡಿದರು. ಕಟ್ಟಡ ವಿನ್ಯಾಸಕಾರ ನಿರ್ಮಲಾ ಕನ್ಸ್ಟ್ರಕ್ಷನ್ಸ್ ಸಿವಿಲ್ ಇಂಜಿನಿಯರ್ ಓಂಕಾರ್ ನಾಯ್ಕ್ ಇವರನ್ನು ಸನ್ಮಾನಿಸಲಾಯಿತು. ಶ್ರೀ ಶಾಂತಿಕಾ ಪರಮೇಶ್ವರಿ ದೇವಸ್ಥಾನದ ಅಭಿವೃದ್ಧಿಗೆ ಪೈ ಮನೆತನ ಡಾಕ್ಟರ್ BM ಪೈ ಅವರು ಅನಂತರ ಕಾಯಕ ಯೋಗಿಯಂತೆ ದುಡಿಯುತ್ತಿರುವ ಕೃಷ್ಣ ಪೈ ಅವರ ನೇತೃತ್ವಕ್ಕೆ ಯಾರೂ ಸರಿಸಾಟಿ ಇಲ್ಲ ಎಂದು ಶಾಸಕ ದಿನಕರ ಶೆಟ್ಟಿ ಪ್ರಶಂಸನಾ ನುಡಿಗಳನ್ನು ಆಡಿದರು. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದ ಕೃಷ್ಣ ಪೈ ಅವರು ಮಾತನಾಡಿ, ಅನೇಕ ಯತಿಶ್ರೇಷ್ಠರಿಂದ ಈ ನೆಲ ಪಾವನವಾಗಿದೆ. ಈ ಪುಣ್ಯಕ್ಷೇತ್ರದಲ್ಲಿ ನೆಲೆನಿಂತ ಸಮುದಾಯ ಭವನ ಸಕಲರಿಗೆ ಲಭ್ಯವಾಗುತ್ತದೆ ಎಂದರು. ಗುರುಸೇವೆ ಮತ್ತು ದೇವಿ ಉಪಾಸನೆಗಿಂತ ಬೇರೆ ಭಾಗ್ಯ ತನಗೆ ಬೇಡ ಎಂದು ಪುರಸಭಾ ಅಧ್ಯಕ್ಷೆ ಸುಮತಿ ಕೃಷ್ಣಮೂರ್ತಿ ಭಟ್ ಭಾವುಕರಾದರು. ವಿದ್ವಾನ್ ನಾರಾಯಣ್ ಉಮಾಶಿವ್ ಉಪಾಧ್ಯಾಯ ದೇವಸ್ಥಾನ ಮತ್ತು ಪೈ ಕುಟುಂಬದೊಂದಿಗಿನ ತಮ್ಮ ಅವಿನಾಭಾವತೆಯನ್ನು ಸ್ಮರಿಸಿಕೊಂಡರು. ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್ ಎಲ್ ನಾಯ್ಕ್ ಅಂಕೋಲಾ ಶುಭ ಕೋರಿದರು. ಪುರಸಭಾ ಸದಸ್ಯ MT ನಾಯ್ಕ್, ಪುರಸಭಾ ಮುಖ್ಯಾಧಿಕಾರಿ ವಿದ್ಯಾಧರ ಕಲಾದಗಿ, ಅರ್ಚಕರಾದ ರಾಜು ಗುನುಗ, ಪ್ರಶಾಂತ್ ಗುನುಗ, ಪ್ರಕಾಶ್ ಗುನುಗ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಶಿಕ್ಷಕ ಮಂಜುನಾಥ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು. ಜಯದೇವ್ ಬೆಳಗಂಡಿ, NR ಗಜು, ಅರುಣ್ ಮಣಕೀಕರ್, ಕಿರಣ್ ಪ್ರಭು ನಿರೂಪಣೆಯಲ್ಲಿ ಸಹಕರಿಸಿದರು. ಉಪನ್ಯಾಸಕ ಆನಂದ್ ನಾಯ್ಕ್ ವಂದಿಸಿದರು. ತದನಂತರ ಸಮುದಾಯ ಭವನದ ಲೋಕಾರ್ಪಣೆ ನಿಮಿತ್ತ ಊರಿನ ಎಲ್ಲ ದೇವಾಲಯಗಳ ಅಧ್ಯಕ್ಷರು ಮತ್ತು ಪ್ರಧಾನ ಅರ್ಚಕರನ್ನು, ಎಲ್ಲ ಸಮುದಾಯಗಳ ಮುಖ್ಯಸ್ಥರನ್ನು, ಸ್ವಯಂ ಸೇವಕರನ್ನು, ದಾನಿಗಳನ್ನು, ಗಣ್ಯ ಮಹನೀಯರನ್ನು, ವಿವಿಧ ಇಲಾಖೆಯ ಅಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ದೇವಳಕ್ಕೆ ಸಂಬಂಧಿಸಿದ 400ಕ್ಕೂ ಹೆಚ್ಚು ಕಾರ್ಯಕರ್ತರನ್ನು, SSLCಯಲ್ಲಿ ಶ್ರೇಯಾಂಕಿತ ವಿದ್ಯಾರ್ಥಿಗಳನ್ನು, ಸಾಧಕರನ್ನು ಈ ವೇಳೆ ಗೌರವಿಸಿ ಸನ್ಮಾನಿಸಲಾಯಿತು. ಅಪರಾಹ್ನ ಗುರುಭಿಕ್ಷೆ ಮತ್ತು ಮಹಾ ಅನ್ನ ಸಂತರ್ಪಣೆ ನಡೆದು ಅಂತಿಮವಾಗಿ ಪ್ರಭು ಕುಟುಂಬದವರು ನಡೆಸಿಕೊಟ್ಟ ಭಕ್ತಿ ಸಂಗೀತ ಕಾರ್ಯಕ್ರಮದೊಂದಿಗೆ ಸಮಾರಂಭ ಸಂಪನ್ನಗೊಂಡಿತು.